ಸ್ನೇಹಿತರೆ ನಮಸ್ತೆ, ಪ್ರೈಸ್ ಲಾರ್ಡ್ ಎಲ್ಲರಿಗೂ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೀಗಲೇ ನೀವು ನಮ್ಮ KCS ಮೀಡಿಯಾ ಚಾನಲ್ ಮೂಲಕ ಹಲವಾರು ಸುದ್ದಿಗಳನ್ನು ನೀವು ನೋಡ್ತಾ ಇದ್ರಿ. ನೊಂದವರ ಪರ, ಅಸಹಾಯಕರ ಪರ, ಒಂದು ಸಮುದಾಯದ ಧ್ವನಿಯಾಗಿ, ಕ್ರೈಸ್ತ ಸಮುದಾಯದ ಒಂದು ಧ್ವನಿಯಾಗಿ ನೀವು ಹಲವಾರು ವಿಷಯಗಳನ್ನು ಇಲ್ಲಿ ತನಕ ನೀವು ನೋಡ್ತಾ ಇದ್ರಿ. ಹಾಗೆ ಇನ್ನು ಮುಂದೆಯೂ ಕೂಡ ಒಂದು ಹೊಸ ಅಪ್ಡೇಟ್ನೊಂದಿಗೆ ನೀವು ನೋಡೋಕ್ಕಿದ್ದೀರಾ. ಇಲ್ಲಿಯ ತನಕ ನೀವು ನಮ್ಮ ನ್ಯೂಸ್ಗಳನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀರಾ, ಹಾಗೆ ನಮ್ಮ ಫೇಸ್ಬುಕ್ ಮೂಲಕ ನೋಡಿದ್ದೀರಾ. ಓಕೆ, ಇನ್ನು ಮೇಲೆ ನೀವು ನಮ್ಮ ವೆಬ್ಸೈಟ್ ಮೂಲಕ ಅಧಿಕೃತ kcsmedia.in ಓಕೆ, ಈ ವೆಬ್ಸೈಟ್ ಮೂಲಕ ಈ ಒಂದು ನ್ಯೂಸ್ ನೋಡಕ್ಕೆ ಹೋಗ್ತಾ ಇದ್ದೀರಾ. ಇದೀಗಲೇ ಲಾಂಚ್ ಆಗಿದೆ. ಅತ್ಯುತ್ತಮವಾಗಿ ಈ ಒಂದು ವೆಬ್ಸೈಟ್ ಆಗಿದೆ. ಇದನ್ನು ನಮ್ಮ ಆತ್ಮೀಯ ಸಹೋದರರಾಗಿರುವ ಕೇಶವ ಅವರ ಮೂಲಕ ಈ ಒಂದು ವೆಬ್ಸೈಟ್ ಡೆವಲಪ್ ಆಗಿದೆ. ಮತ್ತು ಲೋಗೋ, ಉತ್ತಮವಾದ ಒಂದು ಲೋಗೋ ಬ್ರದರ್ ಸೊಲೋಮನ್ ರವರು, ಓಕೆ, ಧಾರವಾಡದವರು ಉತ್ತಮವಾದ ಒಂದು ಲೋಗೋವನ್ನು ಕೂಡ ಮಾಡಿದ್ದಾರೆ. ಲೋಗೋವು ಕೂಡ ನಾವು ಚೇಂಜ್ ಮಾಡಿದ್ದೀವಿ. ಮತ್ತು ಈ ವೆಬ್ಸೈಟ್ ತುಂಬ ಚೆನ್ನಾಗಿ ಬಂದಿದೆ. ಮಾತ್ರವಲ್ಲ, ಇದು ಕನ್ನಡದಲ್ಲಿ ಮಾತ್ರವಲ್ಲ, ನೀವು ಅಲ್ಲಿ ಟ್ರಾನ್ಸ್ಲೇಟ್ ಕೂಡ ಇದೆ. ಅದರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸುಮಾರು 10ರಿಂದ 11 ಭಾಷೆಯಲ್ಲಿ ಈ ಒಂದು ನ್ಯೂಸ್ ನೋಡ್ಬೋದು. ಇಂಗ್ಲೀಷಲ್ಲಿ ಕೂಡ ನೋಡ್ಬೋದು ನೀವು. ಓಕೆ, ತಮಿಳು, ತೆಲುಗು, ಮರಾಠಿ, ನೇಪಾಳಿ ಭಾಷೆಯಲ್ಲಿ ನೋಡ್ಬೋದು, ಮತ್ತು ತಮಿಳು ಭಾಷೆಯಲ್ಲಿ ನೋಡ್ಬೋದು. ಹೀಗೆ ಸ್ಪ್ಯಾನಿಷ್ ಭಾಷೆ ಇದೆ, ಫ್ರೆಂಚ್ ಭಾಷೆ ಇದೆ, ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಇಟ್ಟಿದ್ದೀವಿ. ಏನಕ್ಕೆ ಅಂದರೆ ಕ್ರೈಸ್ತ ಸಮುದಾಯದ ಹಲವಾರು ಪ್ರದೇಶಗಳಲ್ಲಿ, ರಾಜ್ಯಗಳಲ್ಲಿ ನಾವು ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ನ್ಯೂಸ್ ಯಾವ ರೀತಿ ಅಪ್ಡೇಟ್ ಮಾಡಬೇಕಾಗಾದ್ರೆ, ಓಕೆ, ಹಾಗಾಗಿ ನಾವು ಇದೆಲ್ಲವನ್ನು ಕೂಡ ತಮಿಳ್ನಾಡಲ್ಲಿ ಎಲ್ಲೇ ಒಂದು ತೊಂದರೆ ಆಗಿರುತ್ತೆ, ಇಲ್ಲ ಆಂಧ್ರದಲ್ಲಿ ಎಲ್ಲೋ ಒಂದು ತೊಂದರೆ ಆಗಿರುತ್ತೆ, ಆ ನ್ಯೂಸನ್ನು ನಾವು ಹಾಕ್ತೀವಿ. ಅಲ್ಲಿರೋರು ತೆಲುಗಲ್ಲಿ ಓದಬೇಕಲ್ವ. ಹಾಗಾಗಿ ಈ ವೆಬ್ಸೈಟ್ ಮೂಲಕ ಯಾವುದೇ ಭಾಷೆಯಲ್ಲಾದರೂ ನೀವು ಈ ಭಾಷೆಯಲ್ಲಿ ನೀವು ಇದೊಂದು ನ್ಯೂಸನ್ನು ನೋಡ್ಬೋದು. ಮಾತ್ರವಲ್ಲ, ಮತ್ತೊಂದು ವಿಭಿನ್ನವಾಗಿ ಅನ್ನೋದಾದರೆ, ಹಲವಾರು ನಮ್ಮ ಸಮುದಾಯದಲ್ಲಿ ಹಲವಾರು ಜನ ನೀವು ಬಿಸ್ನೆಸ್ಗಳನ್ನು ಮಾಡ್ತೀರಾ. ಓಕೆ, ಸ್ಕೂಲು ಕಾಲೇಜ್ಗಳನ್ನ ನಡೆಸ್ತೀರಾ. ಮತ್ತು ಮಾತ್ರವಲ್ಲ, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಯಾವುದೇ ರೀತಿ ಬಿಸ್ನೆಸ್ ಆಗಿರ್ಬೋದು. ಈ ಒಂದು ಬಿಸ್ನೆಸ್ಸು ಕೂಡ ನೀವು ಕೂಡ ನಮ್ಮ ಒಂದು ವೆಬ್ಸೈಟಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೀವು ಕೊಡ್ಬೋದು. ಓಕೆ, ಇದು ನಿಯರ್ಲಿ ಒಂದು 10 ದೇಶದಿಂದ ಈ ಒಂದು ನ್ಯೂಸನ್ನು ನೋಡ್ತಾ ಇದ್ದಾರೆ. ನಿರಂತರವಾಗಿ ಒಂದು ಒಳ್ಳೆಯ ಒಂದು ಅಪ್ಡೇಟು ನಮ್ಮ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಈ ವೆಬ್ಸೈಟು ಕೂಡ ನಾವು ಎಲ್ಲ ಕಡೆ ಕೂಡ ಶೇರ್ ಆಗುತ್ತಿದ್ದು. ಓಕೆ, ಮತ್ತು ಭಾಳ ಜನ ವ್ಯೂವರ್ಸು ಕೂಡ ಇದ್ದಾರೆ. ಹಾಗಾಗಿ ನಮ್ಮ ಮೀಡಿಯಾ KCS ಯೂಟ್ಯೂಬ್ ಚಾನಲ್ ಆಗಿರೋ ಫೇಸ್ಬುಕ್ಕಲ್ಲಿ ಭಾಳ ಜನ ವ್ಯೂವರ್ಸ್ ಇದ್ದಾರೆ. ಹಾಗೆ ಈ ಒಂದು ವೆಬ್ಸೈಟು ಕೂಡ ಇನ್ನು ಮುಂದೆ ಎಲ್ಲ ಕಡೆಗೂ ಕೂಡ ಹೋಗುತ್ತೆ. ಹಾಗಾಗಿ ನಿಮ್ಮ ನ್ಯೂಸ್ಗಳನ್ನು ಕೂಡ ನಮಗೆ ಕಳಿಸ್ಬೋದು. ರಾಜ್ಯದಲ್ಲಿ ಎಲ್ಲೇ ತೊಂದರೆ, ಕ್ರೈಸ್ತ ಸಮುದಾಯಕ್ಕೆ ನಿಮಗೆ ತೊಂದರೆ ಆದಾಗ ನೀವು ಅದ್ರ ಬಗ್ಗೆ ನ್ಯೂಸ್ ಕಳಿಸಿದಾಗ ಅದು ಕೂಡ ಅದರಲ್ಲಿ ಬರುತ್ತೆ. ಪ್ರತಿಯೊಂದು ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆ, ನೊಂದವರ ಅಸಹಾಯಕರ ಇದೊಂದು ಧ್ವನಿಯಾಗಿದೆ. ಕ್ರೈಸ್ತ ಸಮುದಾಯದ ಮಾತ್ರ ಧ್ವನಿಯಲ್ಲ, ಈ ಹಿಂದೆಯೂ ಕೂಡ ಹಲವಾರು ಕಾರ್ಯಗಳು ನಾವು ಮಾಡಿದ್ದೀವಿ. ಯಾವುದೇ ಸಮುದಾಯದಲ್ಲಿ ಆಗಿರ್ಬೋದು, ಓಕೆ, ತೊಂದರೆಗಳು ಉಂಟಾದಾಗ, ಯಾವುದೇ ಕಷ್ಟಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ಧ್ವನಿ ಇಲ್ಲದವರಿಗೆ, ಅಸಹಾಯಕರಿಗೆ ನಾವು ಧ್ವನಿಯಾಗಿ ಈ ಒಂದು ಮೀಡಿಯಾ ನಾವು ಕಾರ್ಯ ಮಾಡ್ತೀವಿ. ಈ ಒಂದು ಸಮುದಾಯದ ಮಾತ್ರ ಧ್ವನಿಯಲ್ಲ, ನೊಂದವರ ಅಸಹಾಯಕರ ಒಂದು ಧ್ವನಿಯಾಗಿದೆ. ಅಸತ್ಯಗಳ ನಡುವೆ ಒಂದು ಹೆಜ್ಜೆ ಇಟ್ಟಿರುವ ಏಕೈಕ ಚಾನೆಲ್. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ. ಮತ್ತು ನಿಮ್ಮ ಸುದ್ದಿಗಳನ್ನು ಕೂಡ ನೀವು ನಮಗೆ ಕಳಿಸ್ಬೋದು. ಯಾವುದೇ ಸುದ್ದಿಗಳಾಗಿರ್ಬೋದು, ಓಕೆ, ಒಳ್ಳೆಯ ವಿಚಾರಗಳನ್ನು ನೀವು ಕಳಿಸಿ, ಅದನ್ನು ನಾವು ಹಾಕೋಣ. ಮತ್ತು ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಬಿಸ್ನೆಸ್, ನಮ್ಮ ಸಮುದಾಯದಲ್ಲಿ ಯಾರೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದನ್ನು ನಾವು ಕೂಡ ಈ ಒಂದು ವೆಬ್ಸೈಟ್ ಮೂಲಕ ತರೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಾನಲಿಗೆ ನಿಮ್ಮ ಸಪೋರ್ಟ್ ಏನಾದರೂ ಇರೋದಾದರೆ ಡೊನೇಟ್ ಅಸ್ ಅಂತೇಳಿ ಅಲ್ಲಿ ಇರುತ್ತೆ, ನಿಮಗೆ ಅದು ನೋಡ್ಬೋದು. ನೀವು ಡೊನೇಟ್ ಮಾಡ್ಬೋದು. ನಮ್ಮ ಚಾನಲ್ ಇನ್ನಷ್ಟು ನಾವು ಅದ್ಭುತಕರವಾಗಿ ನಾವು ಇದನ್ನು ಕೆಲಸ ಮಾಡಬೇಕಾಗಿದೆ. ಹಲವಾರು ಗ್ರಾಫಿಕ್ ಡಿಸೈನ್ಗಳಾಗಿರ್ಬೋದು, ನ್ಯೂಸು ಪ್ರತಿದಿನ ಅಪ್ಡೇಟ್ ಮಾಡೋದಕ್ಕೆ ಈ ಒಂದು ತಂಡವನ್ನು ರಚನೆ ಮಾಡಬೇಕಾಗುತ್ತೆ. ಒಳ್ಳೆಯ ರೀತಿಯ ಸ್ಟುಡಿಯೋಗಳನ್ನು ನಾವು ಇದು ಮಾಡಬೇಕು. ಹಲವಾರು ಉಪಕರಣಗಳನ್ನು ನಾವು ತೊಗೊಬೇಕಾಗುತ್ತೆ. ಸಮುದಾಯದ ಒಂದು ಧ್ವನಿಯಾಗಿದೆ. ಓಕೆ, ಇವತ್ತಿನ ಅನೇಕ ಮಾಧ್ಯಮಗಳು ನೋಡ್ಬೋದು, ಆದರೆ KCS ಮೀಡಿಯಾ ಅತ್ಯುತ್ತಮವಾಗಿ ಇವತ್ತು ಕೆಲಸ ಮಾಡ್ಕೊಂಡು ಈ ಒಂದು ತಂಡ ಬರ್ತಾ ಇದೆ. ಹಾಗಾಗಿ ಪ್ರಾರ್ಥನೆಯೊಂದಿಗೆ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.